ಇನ್ನು ಈ ಕೋಗಿಲು ಲೇಔಟ್ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾವು ಯಾರಿಗೂ ಗಿಫ್ಟ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲೂ ಓಲೈಕೆ ರಾಜಕಾರಣವನ್ನ ಮಾಡ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಕ್ರಮವಾಗಿ ಒತ್ತುವರಿದಾರರಿಗೆ ಗಿಫ್ಟ್ ಕೊಡ್ತಿದ್ದೀರಾ ಅಂದಾಗ ಇಲ್ಲ, ನಾವು ಗಿಫ್ಟ್ ಕೊಡ್ತಾ ಇಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ರೆ, ಮತ್ತೊಂದು ಕಡೆ ಪರಿಶೀಲನೆ ಮಾಡಿ ಮನೆಯನ್ನ ಕೊಡ್ತೀವಿ ಅಂತೇಳಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳ್ತಾರೆ. ಪಾಕಿಸ್ತಾನಕ್ಕೂ ಭಾರತಕ್ಕೂ ಏನ್ ಸಂಬಂಧ ಅಂತೇಳಿ ಜಮೀರ್ ಅವರು ಪ್ರಶ್ನೆ ಮಾಡ್ತಾರೆ. ನೋಡ್ರಿ, ಯಾರು ಓಲೈಕೆ ರಾಜಕಾರಣ ಮಾಡೋಂತ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನ್ ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಯಾರು ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿ ಇವರೇ ಕೆಲವು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗವರ್ಮೆಂಟ್ ಅಲ್ಲಿ ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವ್ರದ್ದು ನಮ್ಮವರು ಕೆಲವರು ಹಿಂದೆ ಕೆಲವು ಭಾಗದಲ್ಲಿ ಆ ಬಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ ಹೇಳಿದ್ವಿ ನಾವು. ಕೆಲವೆಲ್ಲ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಹತ್ರ ಎಲ್ಲ ದಾಖಲೆಗಳೆಲ್ಲ ಇದೆ. ಜಿನೈನ್ ವೋಟರ್ ಲಿಸ್ಟು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ಕೆಲವರಿಗೆ ರಿಹಾಬಿಲಿಟ್ ಮಾಡೋಂತ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನ ಡೆಮಾಲಿಷ್ ಮಾಡಿ ಅವ್ರು ಯಾರು ಅವ್ರ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಅಲ್ಲ, ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡೇ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಪಾಕಿಸ್ತಾನ್ಗೆ ಇಂಡಿಯಾಗೆ ಏನ್ರಿ ಸಂಬಂಧ? ಅವ್ರು ಯಾರು ರೀ ನಮ್ಮಲ್ಲಿ ಹೇಳಕ್ಕೆ? ಅವರು ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ ಬಗ್ಗೆ ಹೇಳಕ್ಕೆ ಅವ್ರು ಏನ್ ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನ್ ಸಂಬಂಧ? ಅವ್ರಿಗೆ ಪಾಕಿಸ್ತಾನ್ಗೂ ನಮಗೂ ಏನೇನು ಸಂಬಂಧ ಇಲ್ವೇ ಇಲ್ಲ. ಮುಸ್ಲಿಮರಿಗೆ ಮೋಸ ಮಾಡ್ತಿದೆ, ತೊಂದರೆ ಕೊಡ್ತಾರೆ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ. ನಮ್ಮ ದೇಶದಲ್ಲಿ ನಾವಿದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡಕ್ ಹೇಳ್ಕೊಳಕ್ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳಕ್ ಹೇಳಿ. ಆ ಬಡತನ ಇದೆಯಲ್ಲ ಅದ್ ನೋಡ್ಕೊಳಕ್ ಹೇಳಿ. ಅಕ್ರಮ ಮನೆಗಳಿಗೆ ಸಕ್ರಮ ಯಾಕೆ ಮಾಡ್ಬೇಕು ಸರ್ಕಾರ ಅನ್ನೋದು ಬಿಜೆಪಿ ಅವ್ರು ಕೇಳಿ. ಈಗ ನಾನು ನಾಡ್ದು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು ಒಂದು 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರನ ಕೊಡ್ತೀನಿ. ಅಕ್ರಮನ ಸಕ್ರಮನ ಸರ್ ಅವ್ರಿಗೆ ಈಗ ಡೀಟೇಲ್ ಆಗಿ ವಿವರ ನಾನು ಕೊಡ್ತೀನಿ. ನಾನು ಸೃಷ್ಟಿ ಮಾಡಿದ್ದಾರೆ ಅಂತ ಈಗ ಎಲ್ಲಾರ್ದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ. ಇನ್ನು ಈ ಕೋಗಿಲು ಲೇಔಟ್ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾವು ಯಾರಿಗೂ ಗಿಫ್ಟ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲೂ ಓಲೈಕೆ ರಾಜಕಾರಣವನ್ನ ಮಾಡ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಕ್ರಮವಾಗಿ ಒತ್ತುವರಿದಾರರಿಗೆ ಗಿಫ್ಟ್ ಕೊಡ್ತಿದ್ದೀರಾ ಅಂದಾಗ ಇಲ್ಲ, ನಾವು ಗಿಫ್ಟ್ ಕೊಡ್ತಾ ಇಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ರೆ, ಮತ್ತೊಂದು ಕಡೆ ಪರಿಶೀಲನೆ ಮಾಡಿ ಮನೆಯನ್ನ ಕೊಡ್ತೀವಿ ಅಂತೇಳಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳ್ತಾರೆ. ಪಾಕಿಸ್ತಾನಕ್ಕೂ ಭಾರತಕ್ಕೂ ಏನ್ ಸಂಬಂಧ ಅಂತೇಳಿ ಜಮೀರ್ ಅವರು ಪ್ರಶ್ನೆ ಮಾಡ್ತಾರೆ. ನೋಡ್ರಿ, ಯಾರು ಓಲೈಕೆ ರಾಜಕಾರಣ ಮಾಡೋಂತ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನ್ ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಯಾರು ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿ ಇವರೇ ಕೆಲವು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗವರ್ಮೆಂಟ್ ಅಲ್ಲಿ ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವ್ರದ್ದು ನಮ್ಮವರು ಕೆಲವರು ಹಿಂದೆ ಕೆಲವು ಭಾಗದಲ್ಲಿ ಆ ಬಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ ಹೇಳಿದ್ವಿ ನಾವು. ಕೆಲವೆಲ್ಲ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಹತ್ರ ಎಲ್ಲ ದಾಖಲೆಗಳೆಲ್ಲ ಇದೆ.
ಜಿನೈನ್ ವೋಟರ್ ಲಿಸ್ಟ್ ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ಕೆಲವರಿಗೆ ರಿಹಾಬಿಲಿಟ್ ಮಾಡೋಂತ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನು ಡೆಮಾಲಿಷ್ ಮಾಡಿ ಅವ್ರ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಅಲ್ಲ, ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಪಾಕಿಸ್ತಾನ್ಗೆ ಇಂಡಿಯಾಗೆ ಏನ್ರಿ ಸಂಬಂಧ? ಅವ್ರು ಯಾರು ರೀ ನಮ್ಮಲ್ಲಿ ಹೇಳಕ್ಕೆ? ಅವರು ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ ಬಗ್ಗೆ ಹೇಳಕ್ ಅವ್ರೇನ್ ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನ್ ಸಂಬಂಧ? ಅವ್ರಿಗೆ ಪಾಕಿಸ್ತಾನ್ಗೂ ನಮಗೂ ಏನೇನು ಸಂಬಂಧ ಇಲ್ವೇ ಇಲ್ಲ. ಮುಸ್ಲಿಮರಿಗೆ ಮೋಸ ಮಾಡ್ತಿದೆ, ತೊಂದರೆ ಕೊಡ್ತಾರೆ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ. ನಮ್ಮ ದೇಶದಲ್ಲಿ ನಾವಿದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡಕ್ ಹೇಳ್ಕೊಳಕ್ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳಕ್ ಹೇಳಿ. ಆ ಬಡತನ ಇದೆಯಲ್ಲ ಅದ್ ನೋಡ್ಕೊಳಕ್ ಹೇಳಿ. ಅಕ್ರಮ ಮನೆಗಳಿಗೆ ಸಕ್ರಮ ಯಾಕೆ ಮಾಡ್ಬೇಕು ಸರ್ಕಾರ ಅನ್ನುವಂಥದ್ದು ಬಿಜೆಪಿ ಅವರು ಕೇಳಿ. ಈಗ ನಾನು ನಾಡ್ದು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು ಒಂದು 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರನ ಕೊಡ್ತೀನಿ. ಅಕ್ರಮನ ಸಕ್ರಮನ ಸರ್ ಅವರಿಗೆ ಈಗ ಡೀಟೇಲ್ ಆಗಿ ವಿವರ ನಾನು ಕೊಡ್ತೀನಿ. ನಾನು ಸೃಷ್ಟಿ ಮಾಡಿದ್ದಾರೆ ಅಂತ ಈಗ ಎಲ್ಲಾರ್ದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ. ಇನ್ನು ಈ ಕೋಗಿಲು ಲೇಔಟ್ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾವು ಯಾರಿಗೂ ಗಿಫ್ಟ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲೂ ಓಲೈಕೆ ರಾಜಕಾರಣವನ್ನ ಮಾಡ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಕ್ರಮವಾಗಿ ಒತ್ತುವರಿದಾರರಿಗೆ ಗಿಫ್ಟ್ ಕೊಡ್ತಿದ್ದೀರಾ ಅಂದಾಗ ಇಲ್ಲ, ನಾವು ಗಿಫ್ಟ್ ಕೊಡ್ತಾ ಇಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ರೆ, ಮತ್ತೊಂದು ಕಡೆ ಪರಿಶೀಲನೆ ಮಾಡಿ ಮನೆಯನ್ನ ಕೊಡ್ತೀವಿ ಅಂತೇಳಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳ್ತಾರೆ. ಪಾಕಿಸ್ತಾನಕ್ಕೂ ಭಾರತಕ್ಕೂ ಏನ್ ಸಂಬಂಧ ಅಂತೇಳಿ ಜಮೀರ್ ಅವರು ಪ್ರಶ್ನೆ ಮಾಡ್ತಾರೆ. ನೋಡ್ರಿ, ಯಾರಿಗೂ ಓಲೈಕೆ ರಾಜಕಾರಣ ಮಾಡೋಂತ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನು ಗಿಫ್ಟ್ ಕೊಡಕ್ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಯಾರು ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿ ಇವರೇ ಕೆಲವು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗವರ್ಮೆಂಟ್ ಅಲ್ಲಿ ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವ್ರದ್ದು ನಮ್ಮವರು ಕೆಲವರು ಹಿಂದೆ ಕೆಲವು ಭಾಗದಲ್ಲಿ ಆ ಬಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ ಹೇಳಿದ್ವಿ ನಾವು. ಕೆಲವರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಹತ್ರ ದಾಖಲೆಗಳೆಲ್ಲ ಇದೆ. ಜಿನೈನ್ ವೋಟರ್ ಲಿಸ್ಟ್ ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ಕೆಲವರಿಗೆ ರಿಹಾಬಿಲಿಟ್ ಮಾಡೋಂತ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನು ಡೆಮಾಲಿಷ್ ಮಾಡಿ ಅವ್ರ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಅಲ್ಲ, ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಪಾಕಿಸ್ತಾನ್ಗೆ ಇಂಡಿಯಾಗೆ ಏನ್ರಿ ಸಂಬಂಧ? ಅವ್ರು ಯಾರು ರೀ ನಮ್ಮಲ್ಲಿ ಹೇಳಕ್ಕೆ? ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ ಬಗ್ಗೆ ಹೇಳಕ್ ಅವ್ರೇನ್ ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನ್ ಸಂಬಂಧ? ಅವ್ರಿಗೆ ಪಾಕಿಸ್ತಾನ್ಗೂ ನಮಗೂ ಏನೇನು ಸಂಬಂಧ ಇಲ್ವೇ ಇಲ್ಲ. ಮುಸ್ಲಿಮರಿಗೆ ಮೋಸ ಮಾಡ್ತಿದೆ, ತೊಂದರೆ ಕೊಡ್ತಾರೆ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ. ನಮ್ಮ ದೇಶದಲ್ಲಿ ನಾವಿದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡಕ್ ಹೇಳ್ಕೊಳಕ್ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳಕ್ ಹೇಳಿ. ಆ ಬಡತನ ಇದೆಯಲ್ಲ
ಅದ್ ನೋಡ್ಕೊಳಕ್ ಹೇಳಿ ಸರ್, ಆಮೇಲೆ ಸರ್ ಅಕ್ರಮ ಮನೆಗಳಿಗೆ ಸಕ್ರಮ ಯಾಕೆ ಮಾಡ್ಬೇಕು ಸರ್ಕಾರ ಅನ್ನುವಂಥದ್ದು ಬಿಜೆಪಿ ಅವರು ಕೇಳಿ. ಈಗ ನಾನು ನಾಡ್ದು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು ಒಂದು 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರನ ಸರ್, ಕೊಡ್ತೀನಿ. ಅವ್ರ ಅಕ್ರಮನ ಸಕ್ರಮನ ಸರ್ ಅವರಿರೋದ್ರಲ್ಲಿ ಈಗ ಡೀಟೇಲ್ ಆಗಿ ವಿವರ ನಾನು ಕೊಡ್ತೀನಿ. ನಾನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಈಗ ಎಲ್ಲಾರ್ದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನಿನ್ನೆ ಮನೆ ಮುಖ್ಯಮಂತ್ರಿಗಳು